ಪ್ರೇಕ್ಷಕರೇ ಪ್ರಣಾಮಗಳು. ಇಲ್ಲೊಬ್ಬ ವಿಶಿಷ್ಟ ವ್ಯಕ್ತಿಯ ಮಾತು ನಿಮ್ಮ ಮುಂದೆ. ಹಿಂದೊಮ್ಮೆ ಯಾವಾಗ ತನ್ನ ಜೊತೆ ಸಹಯೋಗಿಯಾಗಿದ್ದರೋ ಅಂದು ಅರವಿಂದ್ ಕೇಜ್ರಿವಾಲ್ ಅವರಿಗೆ ನಾನು ಹೇಳ್ತಾನೇ ಇದ್ದೆ, ಚಾರಿತ್ರ್ಯ ಶುದ್ಧ ಇಟ್ಟುಕೋ, ಆಚಾರ ವಿಚಾರ ಶುದ್ಧವಾಗಿಟ್ಟುಕೋ, ಜೀವನದಲ್ಲಿ ತ್ಯಾಗವನ್ನು ಒಪ್ಪಿಕೋ, ತ್ಯಾಗವನ್ನು ರೂಢಿಸಿಕೋ ಎಂದು ಅಂತಾರೆ. ಭ್ರಷ್ಟಾಚಾರದ ವಿರುದ್ಧ ದೇಶದಾದ್ಯಂತ ಗರ್ಜನೆ ಮಾಡಿ ಮನೆ ಮಾತಾದ ಸಮಾಜ ಸೇವಕ ಅಣ್ಣಾ ಹಜಾರೆ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಸುತ್ತ ನಡೆದಿರುವ ಇತ್ತೀಚಿನ ಬೆಳವಣಿಗೆ ಕುರಿತು ಮನಸ್ಸಿನ ಬೇಸರ ಹೊರಹಾಕಿದ್ದಾರೆ. ತಮ್ಮಿಬ್ಬರ ಭೇಟಿಗೆ ಅವಕಾಶ ಸಿಕ್ಕಾಗೆಲ್ಲ ಹೀಗೆ ನೀತಿಪಾಠ ಮಾಡ್ತಾ ಇದ್ದೆ. ಮೊದಮೊದಲು ಎಲ್ಲವನ್ನೂ ಒಪ್ಪುತ್ತಿದ್ದರು ಕೇಜ್ರಿವಾಲ್, ಆಗ ಒಳ್ಳೆ ಕೆಲಸವೂ ಮಾಡುತ್ತಿದ್ದರು ಅಂತಾರೆ ಅಣ್ಣಾ ಹಜಾರೆ. ಆದರೆ ಯಾವಾಗ ಶರಾಬಿನಲ್ಲಿ ದುಡ್ಡಿದೆ ಎಂದು ಗೊತ್ತಾಯಿತೋ ಆ ಕ್ಷಣದಿಂದಲೇ ಆ ದುಡ್ಡಿನ ನಶೆಯಲ್ಲಿ ಮುಳುಗಿಬಿಟ್ಟರು ಅರವಿಂದ್ ಕೇಜ್ರಿವಾಲ್. ಯಾವಾಗ ಹಣದ ಹಿಂದೆ ಬಿದ್ದರೋ ಅದೇ ಕ್ಷಣ ವೈಚಾರಿಕವಾಗಿ ಅವರು ಬಿಗಡಾಯಿಸಿಬಿಟ್ಟರು. ಅಲ್ಲಿಗೆ ಅವರ ವ್ಯಕ್ತಿತ್ವ ಹಾಗೂ ಚಾರಿತ್ರ್ಯದ ವಧೆಯೂ ಆಗಿ ಹೋಯಿತು ಎಂದು ಹೇಳುವಾಗ ಅಣ್ಣಾ ಹಜಾರೆ ಈ ಹೊತ್ತಿನ ಸಮಾಜದ ಬದುಕುಗಳ ಬಗ್ಗೆ ಬೇಸರದಿಂದ ಕುಬ್ಜರಾಗುತ್ತಾರೆ. ಈಗಿರುವ ಕೇಜ್ರಿವಾಲ್ ಅಂದಿನ ಕೇಜ್ರಿವಾಲ್ ಅಲ್ಲವೇ ಅಲ್ಲ. ಛೇ ಅನ್ನುವ ಅಣ್ಣಾ ಹಜಾರೆ ಪರೋಲ್ನಲ್ಲಿರುವ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಬದುಕಿನ ಹೊಸ ಮುಖವನ್ನು ಕಂಡು ಕ್ರೋಧಿತರಾಗುತ್ತಾರೆ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.